ನೋಡಿ ನಮ್ಮನ್ನು ನೋಡದೆ ನಂಬುವವನೇ ಆತ್ಮದಲ್ಲಿರುವವನು. ಸೈತಾನಿಗೆ ನಮ್ಮ ಮೇಲೆ ಒಂದು ಚೂರು ಅಧಿಕಾರ ಇಲ್ಲ. ಸಂಪೂರ್ಣವಾಗಿ ನಮ್ಮನ್ನು ಜಯಶಾಲಿಗಳನ್ನಾಗಿ ಅವರ ಪ್ರೀತಿ. ಹಲ್ಲೆಲೂಯಾ. ಇದ್ದೀರಾ? ನೀವು ಕೇಳ್ರಿ, ಯಾಕೆ ಚರ್ಚೆಗೆ ಬಂದಿಲ್ಲ ಅಂದ್ರೆ ಏನೋ ರೀಸನ್ ಹೇಳ್ತಾರೆ. ಫ್ಲೆಶ್. ಬೈಬಲ್ ಹೇಳ್ತಿದೆ, ಯಾಕೆಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗೆದ್ದು ಬಂದದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ, ಮರಣವನ್ನು ಇನ್ನು ಮುಂದೆ ಆತನನ್ನು ಆಳುವುದಿಲ್ಲ. ಇನ್ನು ನಿಮಗೆ ಮರಣ ಆಳುವುದಿಲ್ಲ. ಮರಣ ನಿಮ್ಮನ್ನು ಆಳೋದಿಲ್ಲ. ಮರಣನೇ ಈ ರೀತಿ ಶರೀರದ ನಡೆತರ ಮಾಡೋದು. ನಿಮ್ಮಲ್ಲಿ ಜೀವ ಇರೋದ್ರಿಂದ ಜೀವ ನಿಮ್ಮನ್ನ ಸ್ಪಿರಿಟ್ ಅಲ್ಲಿ ನಡೆತರ ಮಾಡ್ತಿದೆ. ಐ ಆಮ್ ಸ್ಪಿರಿಟ್, ನಾನು ಸ್ಪಿರಿಟ್, ನನ್ನ ದೇವರಿಗಾಗಿ ನಾನು ಜೀವಿಸ್ತೇನೆಂಬ ಒಂದು ಕಾನ್ಶಿಯಸ್ ಅಲ್ಲಿ ನೀವು ಹೋಗ್ತೀರಾ. ಫ್ಲೆಶ್ ಅಲ್ಲಿ ಹೋಗಲ್ಲ. ಕೆಲವು ವಿಶ್ವಾಸಗಳು ನೋಡಿ, ಮದುವೆ ಆಗಿ ಆಲ್ರೆಡಿ ಮಕ್ಕಳು 2 ಮಕ್ಕಳು ಇರ್ತವೆ. ಇವು ಮೂರನೇ ಮನೆ ಮುನಿಯ ಕಣ್ಣು ಹಾಕಿರ್ತಾರೆ. ಈ ಬಿಲಿವರ್ ಅಂತ ಹೇಳ್ಕೊಂತಾರೆ. ಅವನು ಯಾವ್ದ್ರಲ್ಲಿ ನಡೀತಾ ಇದ್ದಾನೆ? ಅವನು ಸತ್ತಿಲ್ಲ. ಸರಿಯಾಗಿ ಅವನು ಸತ್ತಿಲ್ಲ. ಅವನು ನಿಜವಾಗಿ ಸತ್ತಿದ್ರೆ ಅವನು ಕ್ರಿಸ್ತನಿಗಾಗಿ ಜೀವಿಸ್ತಾ ಇರ್ತಾನೆ. ಆಪರ್ಚುನಿಟಿ 1000 ಸಿಗ್ತೈತೆ, ಲಕ್ಷ ಸಿಗ್ತೈತೆ. 50 ವಯಸ್ಸಲ್ಲಿ ಸಿಗ್ಬೋದು, ಕೆಲವ್ರಿಗೆ 60 ವಯಸ್ಸಲ್ಲಿ ಸಿಗ್ಬೋದು. ಅಬ್ರಾಹ್ಮನಿಗೆ 90 ವಯಸ್ಸಲ್ಲಿ ಸಿಗ್ಬಿಡ್ತು, 80 ವಯಸ್ಸಲ್ಲಿ ಸಿಕ್ತು ಆಪರ್ಚುನಿಟಿ. ಬಿಟ್ನಾ? ಫ್ರೆಶು. ಅದಕ್ಕೆ ದೇವರು ಹೇಳಿದ್ರು, ಅಬ್ರಾಹಮ, ನನಗೆ ಸರಿಯಾಗಿ ನಡ್ಕೋ ಅಬ್ರಾಹಮ. ನಿನ್ನ ಹೆಸರು ಇನ್ಮೇಲೆ ಅಬ್ರಾಹಮ್ ಅಲ್ಲ, ನಿನ್ನ ಹೆಸರು ಅಬ್ರಹಾಮ ಅಂತ ಹೇಳ್ತೇನೆ. ಮೈ ನೇಮ್ ಇಸ್ ಎಲ್ ಶಡಾಯ್. ಅಷ್ಟೇ. ಅವನು ಫ್ಲೆಶಿಂದ ಹೊರಗಡೆ ಬಂದ, ದೇವರಿಗಾಗಿ ಜೀವಿಸೋಕೆ ಶುರು ಮಾಡ್ದ. ಆ 100 ವಯಸ್ಸಲ್ಲಿ ಕೂಡ ದೇವರು ತನ್ನ ಸ್ಪಿರಿಟ್ ಕೆಲಸ ನಡೀತು. ಅವನ ಹೆಂಡತಿ ಗರ್ಭ ಮುಚ್ಚೋಗಿತ್ತು, ಗರ್ಭಕೋಶನ ಇಲ್ಲ ಅಂತ ಇಬ್ರು ಪಂಡಿತರು ಹೇಳ್ತಾರೆ. ಅದಕ್ಕೆ ಆ ಗರ್ಭಕೋಶವಿಲ್ಲದಂತ ಗರ್ಭದಲ್ಲಿ ದೇವರು ಮಗುವನ್ನು ಹುಟ್ಟುವಂತೆ ಮಾಡಿದರು. ಇವತ್ತು ನಮ್ಮ ಕೈಲಿ ಭೂಮಿನಲ್ಲಿ ಏನು ಕೊಂಡುಕೊಳ್ಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಎಂಬುದಾಗಿರುವ ಸಿಚುವೇಶನ್ ಇರ್ಬೋದು. ನಾನು ಹೇಳ್ತೇನೆ, ನೀನು ಯಾವಾಗ ಸ್ಪಿರಿಟ್ ಅಲ್ಲಿ ಮೂವ್ ಆಗ್ತೀಯೋ ನಿನ್ನಿಂದ ಸಾಧ್ಯ. ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಇಸ್ ಇಂಪಾಸಿಬಲ್. ಅಬ್ರಹಾಮನ ಆಶೀರ್ವಾದ ನಿಮ್ಮ ಲೈಫಲ್ಲಿ 100% ಆಪರೇಟ್ ಆಗೇ ಆಗ್ತಿದೆ, ಆಗಲೇ ಬೇಕು ಯೇಸು ನಾಮದಲ್ಲಿ. ಫ್ಲೆಶ್ ಅಲ್ಲಿ ಮೂವ್ ಆಗಬೇಡ್ರಿ, ಸ್ಪಿರಿಟ್ ಅಲ್ಲಿ ಮೂವ್ ಆಗ. ಸೇ ಐ ಆಮ್ ಎ ಸ್ಪಿರಿಟ್, ಸೇ ಐ ಆಮ್ ಎ ಸ್ಪಿರಿಟ್, ಐ ಹ್ಯಾವ್ ಒನ್ ಸೋಲ್, ಐ ಆಮ್ ಲಿವಿಂಗ್ ಇನ್ ಬಾಡಿ. ಹೇಳ್ರಿ, ನಾನೊಂದು ಆತ್ಮ, ನನಗೊಂದು ಪ್ರಾಣ, ಮನಸ್ಸಿದೆ, ನಾನು ಶರೀರದಲ್ಲಿ ವಾಸ ಮಾಡ್ತಾ ಇದ್ದೆ. ಒಂದೊಂದು ವಾರ ಕೊಡುವ ಪ್ರಸಂಗ ತುಂಬಾ ಫ್ರೆಶಿಯಸ್ ಅಂದ್ರೆ ಕನ್ನಡದಲ್ಲಿ ಅಮೂಲ್ಯ ಮುತ್ತುಗಳು. ಅದಕ್ಕೆ ಬೈಬಲ್ ಹೇಳ್ತಿದೆ, ಹಂದಿಗಳ ಮುಂದೆ ಹಾಕಬೇಡ ಅಂತ ಬೈಬಲ್ ಹೇಳ್ತಿದೆ. ನೀವ್ಯಾರು ಹಂದಿಗಳ? ನೀವೆಲ್ಲ ದೇವ್ರ ಮಕ್ಕಳು. ಹಂದಿಗಳ ಮುಂದೆ ಹಾಕಿದ್ರೆ ಏನ್ ಮಾಡ್ತವೆ? ನೋಡಿ, ಯಾರು ಈ ಹಂದಿಗಳಂತ ಹೇಳ್ಬಿಡ್ತೀನಿ ಮೊದಲೇ. ಚರ್ಚಲ್ಲಿ ಬಂದ್ಬಿಟ್ಟು ಆವಾಗ ಫೋನ್ ಎತ್ಕೊಂಡು ಓಡೋಗೋದು, ಇದೆಲ್ಲ ಹಂದಿಗಳ ಮುಂದೆ ಹಾಕ್ದಂಗೆ ಲೆಕ್ಕ. ಚರ್ಚಲ್ಲಿ ಬಂದ ಮೇಲೆ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಹೋದ್ರೆ ಪೀಟರ್ನ ಕೇಳಿ, ನಿಮ್ಮ ಆಫೀಸಲ್ಲಿ ಮೊಬೈಲ್ ಆನ್ ಮಾಡಿರ್ತಾರ? ಮನೇಲಿದ್ರು ಮೊಬೈಲ್ ಆನ್ ಮಾಡಂಗಿಲ್ಲ, ಗೊತ್ತಾ? ಶರೀರದಲ್ಲಿ ಇರೋಣ ಇಷ್ಟು ಬುದ್ಧಿವಂತನಾಗಿದ್ರೆ ಪರಲೋಕದ ದೇವರು ನಿಮ್ಮ ಬಗ್ಗೆ ಇನ್ನೆಷ್ಟು ಕಾಳಜಿ. ಯಾಕೆಂದ್ರೆ ಅವನ ಕೆಲಸ ನಿಂತೋಗ್ತಿದ್ದಲ್ವಾ, ಅಲ್ಲಿ ನಿಮ್ಮ ಸ್ಪಿರಿಟ್ ಅಲ್ಲಿ ಕೆಲಸ ನಿಂತೋಗ್ತಿದ್ದೆ. ಮೊಬೈಲ್ ನೋಡ್ತಾ ಇದ್ರೆ ಇಲ್ಲಿ ಒಳ್ಳೆ ಮೆಸೇಜ್ ಕೇಳುವಾಗ ಅವಾಗೇ ಟಾಯ್ಲೆಟ್ಗೆ ಹೋಗೋದು. ಏನೋ 60 ವಯಸ್ಸು 70 ವಯಸ್ಸು ಆಗಿದ್ರೆ ಪಾಪ ಅವ್ರಿಗೇನೋ ಶುಗರ್ ಪ್ರಾಬ್ಲಮ್ ಇದ್ರೆ, ನಾನು ಹೇಳ್ತೀನಿ ಚರ್ಚಲ್ಲಿ ಇರೋರಿಗೆ ಬರೋದೇ ಇಲ್ಲ. ನಮ್ಮಮ್ಮ ಇದುವರೆಗೂ ಟಾಯ್ಲೆಟ್ಗೆ ಹೋಗಿದ್ದೆ ನಾನು ನೋಡಿಲ್ಲ. 70 ವರ್ಷ, ಶಿ ಹ್ಯಾವ್ ಶುಗರ್. ಯಾಕೆ? ಶರೀರದಲ್ಲಿ ಹಂಗೆ ಬಂದ್ಬಿಡ್ತು. ಇಲ್ಲಿ ವಾಕ್ಯ ಕೇಳಲ್ಲ, ಅದು ಬಂದ್ಬಿಡ್ತು, ಅದು ಓಪನ್ ಆಗೋಗ್ತಿದೆ. ನಾಟ್ ಜೋಕಿಂಗ್. ನೀವು ಸೀರಿಯಸ್ ಆಗಿ ವಾಕ್ಯ ಕೇಳಿ, ನಿಮ್ಮನ್ನೆಲ್ಲ ಇಂಟ್ರೆಸ್ಟ್ ದೇವ್ರ ಕಂಟ್ರೋಲ್ ಇಟ್ಟು ಅದು ವಾಕ್ಯ ಕೇಳಿ, ನೀವು ಆಚೆ ಹೋಗೋರು. ಎಸ್, ಸ್ಪಿರಿಟ್ ಅಲ್ಲಿ ಮೂವ್ ಆಗ್ರಿ. ಕೋಪನ ಬರ್ತಿದ್ದು ನನಗೆ ಕೆಲವು ಬಾರಿ. ಒಳ್ಳೆ ನನಗೆ ನಾನು ಪ್ರಸಂಗ ಮಾಡ್ಕೊಡಕ್ಕೆ ಮನೇಲಿ ನಾನು ಕನ್ನಡ ಮೀಡಿಯಂ ಪ್ರಸಂಗ ಮಾಡ್ಕೊಂಡು ಬರ್ಬೋದು. ನಾನೇ ಚರ್ಚೆಗೆ ಬಂದು ಇಷ್ಟೆಲ್ಲ ಬಾಡಿಗೆ ಕಟ್ಟಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದೆಲ್ಲ ಏನಕ್ಕೆ ನಾವು ಮಾಡ್ತಾ ಇರೋದಿಲ್ಲಿ? ನೀವು ಯಾರೆಂಬ ಅರಿವನ್ನು ನಿಮಗೆ ತೋರಿಸೋದಕ್ಕಾಗಿ, ನೀವು ಯಾರೆಂಬುದಾಗಿ ತೋರಿಸೋದಕ್ಕಾಗಿ. ನಾವು ಸಭೆಗೆ ಬಂದ ಮೇಲೆ ನಾನು ಶರೀರದಲ್ಲ, ಆತ್ಮದಲ್ಲಿ ನಾನು ದೇವನ ಆರಾಧನೆ ಮಾಡಿ.
ನನ್ನ ಹಾಡುವಾಗ ನನ್ನ ದೇವರಿಂದ ನಾ ಬೆಳೆಯುವೆ ಹಂಗಲ್ಲ, ನಾವು ಸ್ಪಿರಿಟಲ್ಲಿ ಹಾಡಬೇಕು. ನನ್ನ ದೇವರಿಂದ ನಾ ಬೆಳೆಯುವೆ, ನನ್ನ ದೇವರ